ನಮಸ್ಕಾರ. ಇದು ಅವಲೋಕನ. ನಾನು ಶೀಲಾ ಭಟ್. ಆಕೆ ಇವತ್ತು ಮದುವೆಯಾಗಿ ಎಷ್ಟೋ ವರ್ಷಗಳಾಗಿದ್ದಾವೆ. ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ. ಇನ್ನೂ ಕೂಡ ತನ್ನ ಗಂಡನನ್ನ ನೋಡಿದ ತಕ್ಷಣ ಆಕೆಗೆ ಎಷ್ಟೋ ವರ್ಷಗಳ ಹಿಂದಿನ ಒಲ್ಲದ ಮದುವೆಯ ನೆನಪು ಕಾಡುತ್ತೆ. ಅಲ್ಲಿಗೆ ಮನಸ್ಸು ಹೋಗಿ ನಿಂತ್ಕೊಳ್ಳುತ್ತೆ. ಬಾಲ್ಯ ಹಾಗೆ ನಮ್ಮನ್ನ ಕಾಡುತ್ತೆ. ಯಾಕೆ ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಇವತ್ತು ನಮ್ಮ ಬಾಲ್ಯಕ್ಕೆ ಸಂಬಂಧಪಟ್ಟವರೆಲ್ಲ, ಅವರು ತಂದೆ, ತಾಯಿ, ಸಹೋದರ, ಸಹೋದರಿ, ಸುತ್ತಲಿನವರು, ಸಮಾಜ, ಸಂಬಂಧಿಕರು ಯಾರೂ ಆಗಿರ್ಬೋದು, ಅವರಿಗೆಲ್ಲ ಕೇಳುತ್ತೆ. ಹಾಗೆ ಆಕೆ ಹೇಳಿದ್ನಲ್ಲ, ಮದುವೆಯಾಗಿ ಎಷ್ಟು ವರ್ಷ ಆದ್ರೂ ಗಂಡನ ನೋಡಿದಾಗೆಲ್ಲ ಬಾಲ್ಯದಲ್ಲಿ ತನ್ನಗಾದ ಆ ಬಾಲ್ಯ ವಿವಾಹದ ಸಂದರ್ಭ ನೆನಪಾಗುತ್ತೆ. ಆವಾಗೆಲ್ಲ ಆಕೆ ಕೇಳ್ತಾಳೆ. ಆ ತರಹದ ತುಂಬ ಜನರು ಕೇಳ್ತಾರೆ. ಹತ್ತಿರದ ಎಲ್ಲ ವ್ಯಕ್ತಿಗಳಿಗೆ, ನೀನು ಯಾಕೆ ಹಾಗೆ ನನ್ನ ಬಾಲ್ಯದಲ್ಲಿ ವರ್ತಿಸಿದೆ? ನೀನು ಯಾಕೆ ಹಾಗೆ ಮಾಡಬೇಕಾಗಿತ್ತು? ಈ ಒಂದು ಪ್ರಶ್ನೆ ಬಾಲ್ಯದ ಘಟನೆಗಳಿಗೆ, ಬಾಲ್ಯದ ನೋವುಗಳಿಗೆ ಅಂಟಿಕೊಂಡಿರುವ ಎಷ್ಟೋ ದೊಡ್ಡವರ ಮನಸ್ಸಿನ ಮಗು ಕೇಳುತ್ತೆ. ಈ ಮಗು ಕೇವಲ ಮಗುವಾಗಿಲ್ಲ, ಅದು ಬಾಲ್ಯದ ಆ ಘಟನೆಗಳ ಜೊತೆಗೆ ತನ್ನ ಬದುಕನ್ನು ರೂಪಿಸ್ಕೊಳ್ತಾ ಬಂದಿದೆ. ಇವಾಗ ದೊಡ್ಡ ಮಗುವಿನ ಸಂಕಟವನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಆಗ ಯಾಕೆ ನೀನು ಹೀಗೆ ಮಾಡಿದೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಸಂಬಂಧಗಳು ರೂಪುಗೊಳ್ಳುತ್ತಾ ಹೋಗೋದು ಬಾಲ್ಯದ ಆಧಾರದ ಮೇಲೆ. ಬಾಲ್ಯದಲ್ಲಿ ಅನಿಶ್ಚಿತತೆಯ, ಅಭದ್ರತೆಯ, ಸದಾ ಜಗಳ ಇರುವ ಮನೆಯಲ್ಲಿ ಬೆಳೆದ ಮಗು ನಿಧಾನಕ್ಕೆ ಅದು ತನ್ನ ವಶಕ್ಕೆ ಇಡೀ ಒಂದು ವ್ಯವಸ್ಥೆಯನ್ನು ತೆಗೆದುಕೊಳ್ಳೋದಕ್ಕೆ ಹಂಬಲಿಸುತ್ತೆ. ಯಾಕೆಂದರೆ ಅದು ಬದುಕಬೇಕು. ಯಾಕೆಂದರೆ ಬದುಕಬೇಕು ಅನ್ನುವುದು ಪ್ರತಿ ಜೀವದ ತುಡಿತ. ಈ ಬದುಕುವುದಕ್ಕಾಗಿ ಅದೇನಂತಾರೆ, ಸರ್ವೈವಲ್ ಇನ್ಸ್ಟಿಂಕ್ಟ್. ಬದುಕಿಗಾಗಿ ನಾನು ಬದುಕಬೇಕು ಅನ್ನುವ ಈ ಒಂದು ತುಡಿತ ಮನುಷ್ಯನ ಮೂಲಭೂತ ಒಂದು ಸ್ಥಾಯಿ ಭಾವ. ಅದು ತನ್ನ ಈ ಒಂದು ಸಂದರ್ಭದಲ್ಲಿ ಪೋಷಕರು ಅಥವಾ ಬಾಲ್ಯದ ಪರಿಸ್ಥಿತಿಯ ಅನುಗುಣವಾಗಿ ತನ್ನ ಬದುಕನ್ನು, ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಹೋಗುತ್ತೆ. ಈಗ ಒಂದೊಂದೇ ಪಾತ್ರದ ಬಗ್ಗೆ ಬರೋಣ. ಬಾಲ್ಯದಲ್ಲಿ ತಂದೆ ಇದ್ದಾರೆ. ಆ ತಂದೆ ಇದ್ದಾಗ ಕೆಲವರಿಗೆ ತಂದೆ ಅಂದರೆ ಮಾರ್ಗದರ್ಶನ, ತಂದೆ ಅಂದರೆ ಭದ್ರತೆ, ತಂದೆ ಅಂದರೆ ಪ್ರೋತ್ಸಾಹ. ಆದರೆ ಕೆಲವೊಬ್ಬರಿಗೆ ತಂದೆ ಅಂದರೆ ನಿರ್ಲಕ್ಷ್ಯ, ತಂದೆ ಅಂದರೆ ಭಯ, ತಂದೆ ಅಂದರೆ ನಿಯಂತ್ರಣ. ಹೀಗೆ ಎರಡು ಪ್ರಕಾರದ ತಂದೆಯರನ್ನು ನಾವು ನೋಡ್ತೀವಿ. ಆದರೆ ಈ ತಂದೆಯಂದಿರು ತಮ್ಮ ಮಕ್ಕಳನ್ನು ತಮ್ಮದೇ ರೀತಿಯಲ್ಲಿ ರೂಪಿಸಿ ಈ ಸಮಾಜಕ್ಕೆ ಕೊಡ್ತಾ ಇರ್ತಾರೆ. ಯಾವ ತಂದೆ ಮಾರ್ಗದರ್ಶಕ, ಪ್ರೋತ್ಸಾಹ ಕೊಡುವಂಥವನು, ಭದ್ರತಾ ಭಾವವನ್ನು ಕೊಡುವಂಥವನಾಗಿರ್ತಾನೆ, ಆ ಮಕ್ಕಳು ಅದನ್ನೇ ಅಬ್ಸರ್ವ್ ಮಾಡ್ತಾ ಬೇರೆಯವರಿಗೂ ಕೂಡ ಭದ್ರತಾ ಭಾವನೆ, ಪ್ರೀತಿಯ ಭಾವನೆ, ಪ್ರೋತ್ಸಾಹ ಕೊಡುವ ಮನಸ್ಸು ಎಲ್ಲವನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಅದೇ ತಂದೆ ಪ್ರೋತ್ಸಾಹ ಕೊಡದೆ ಸದಾ ಹೀಗಳಿತಾ ಅಥವಾ ಸದಾ ತಪ್ಪುಗಳನ್ನು ಕಂಡುಹಿಡಿತಾ ಅಥವಾ ಯಾವುದಕ್ಕೂ ಕೇರ್ ಮಾಡದೆ ಸುಮ್ಮನೆ ತಂದೆ ಲೋಕದಲ್ಲಿ ಇರುವಂತಹ ತಂದೆ ಆದರೆ ಆತ ಅದೇ ಥರದ ಮಗುವನ್ನು ಕೊಡ್ತಾ ಹೋಗ್ತಾನೆ. ಯಾಕೆಂದರೆ ಮಗು ಮತ್ತಾರೂ ಅಲ್ಲ, ನಮ್ಮದೇ ಪ್ರತಿಕೃತಿ ಆಗಿರುತ್ತೆ. ಹೀಗೆ ತಾಯಿ ಕೂಡ ಅಷ್ಟೇ. ತಾಯಿ ಅಂದರೆ ಭದ್ರತೆ, ತಾಯಿ ಅಂದರೆ ಸುರಕ್ಷತಾ ಭಾವನೆ. ತಾಯಿಯ ಅಮ್ಮನ ಮಡಿಲು ಅಂತಂದರೆ ಅಷ್ಟು ಸುರಕ್ಷಿತ. ಆ ಸುರಕ್ಷತಾ ಭಾವನೆಯನ್ನು ಹುಡುಕಿಕೊಂಡು ಹೋಗುವ ಎಷ್ಟೋ ಜೀವಗಳ ಹಿಂದೆ ಅಮ್ಮನ ಅಜ್ಞಾನವಿದೆ, ಅಮ್ಮನ ಅಸಹಾಯಕ ಪರಿಸ್ಥಿತಿ ಇದೆ.
ಎಷ್ಟೋ ಮನೆಗಳಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ತನ್ನ ಬಗ್ಗೆ ಇರಲಿ, ತನ್ನ ಮಗುವಿನ ಬಗ್ಗೆನೂ ಕೇರ್ ಮಾಡಲಿಕ್ಕಾಗೋದ ಅಷ್ಟು ವ್ಯಸ್ತವಾಗಿರುವಂತಹ ತಾಯಿ ಇರ್ತಾಳೆ. ಆ ತಾಯಿ ತನಗೆ ಗೊತ್ತಿಲ್ಲದ ಹಾಗೆ ಮಗುವಿನ ಮನಸ್ಸಿನೊಳಗೊಂದು ಭಾವನೆಯನ್ನು ರೂಪಿಸ್ತಾ ಇರ್ತಾಳೆ. ನನ್ನ ಭಾವನೆಗೆ ಬೆಲೆ ಇಲ್ಲ, ನಾನು ಈ ಮನೆಗೆ ಅವಶ್ಯಕತೆ ಇಲ್ಲ, ಹಾಗೆ ನನಗೂ ಕೂಡ ಯಾರ ಅವಶ್ಯಕತೆಯೂ ಇಲ್ಲ. ಆದ್ದರಿಂದ ನಾನು ಯಾರನ್ನು ಕೇರ್ ಮಾಡೋದಿಲ್ಲ, ನನ್ನನ್ನು ಯಾರೂ ಕೇರ್ ಮಾಡಬೇಕಾಗಿಲ್ಲ. ಈ ರೀತಿಯ ಒಂದು ಕಲ್ಲು ರೀತಿಯ ಮನಸ್ಥಿತಿ, ಕೋಲ್ಡ್ ಶೋಲ್ಡರ್ ಅಂತ ಹೇಳ್ಬೋದು, ಅದನ್ನು ರೂಪಿಸ್ಕೊಳ್ತಾ ಹೋಗುತ್ತೆ. ಹೀಗೆ ಯಾವ ವ್ಯಕ್ತಿಯಿಂದ ಬಾಲ್ಯದಲ್ಲಿ ಪ್ರೀತಿ ಮತ್ತು ಭದ್ರತೆ ಸಿಗಬೇಕಾಗಿತ್ತೋ ಆ ವ್ಯಕ್ತಿಯಿಂದ ಭದ್ರತೆ ಮತ್ತು ಪ್ರೀತಿಯ ಭಾವನೆ ಮಗುವಿಗೆ ಸಿಗದೆ ಹೋದಾಗ ಈ ಒಂದು ಭಾವನೆ ಮೂಡ್ತಾ ಹೋಗುತ್ತೆ. ಈಗ ಪ್ರಶ್ನೆ ಬರೋದು, ತಂದೆ ಯಾಕೆ ಹಾಗೆ ಮಾಡ್ದ, ತಾಯಿ ಯಾಕೆ ಹಾಗೆ ಮಾಡಿದ್ರು, ಅಥವಾ ಸಹೋದರರು ಯಾಕೆ ಹಾಗೆ ಮಾಡಿದ್ರು, ಸಹೋದರಿಯರು ಯಾಕೆ ಹಾಗೆ ಮಾಡಿದ್ರು? ಇಲ್ಲೆಲ್ಲ ಇರುವ ಒಂದೇ ಒಂದು ಉತ್ತರ, ಅವರು ಮಗುವಾಗಿದ್ದರು, ಅವರಲ್ಲೂ ಆ ಮಗು ಜಾಗೃತವಾಗಿತ್ತು, ಆ ಮಗು ಇತ್ತು. ಆ ಮಗುವನ್ನು ಅವರು ತಂದೆ ತಾಯಿ ಹೀಗೆ ಪೋಷಣೆ ಮಾಡ್ಕೊಂಡು ಬಂದಿದ್ದಾರೆ. ಆ ಪೋಷಿತ ಮಗು ಈ ರೀತಿ ಬೆಳೆದಿದೆ. ಈಗ ನಾನು ದೊಡ್ಡವನಾಗಿರುವ ಮಗು ನನ್ನ ಬಾಲ್ಯದ ಆ ಘಟನೆಗಳಿಗೆ ಹಿಂತಿರುಗಿ ಹೋಗಿ ನೋಡಿದಾಗ ಯಾಕೆ ಹೀಗಾಗ್ತಾ ಇದೆ, ಯಾಕೆ ಹೀಗಾಗುತ್ತೆ ಅಂತ ನೋಡಿದಾಗ ತಂದೆ ತಾಯಿ ಬೆಳೆದು ಬಂದ ಪರಿಸರ, ಅವರ ಸುತ್ತಲೂ ಇದ್ದ ವಾತಾವರಣ ಮತ್ತು ಸಂಬಂಧಿಕರು, ಈ ಎಲ್ಲವನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಮನಸ್ಸು. ತಂದೆ ಮತ್ತು ತಾಯಿ ಪೋಷಕರು ಆ ಸಂಬಂಧಪಟ್ಟವರೆಲ್ಲರನ್ನ ಅರ್ಥ ಮಾಡ್ಕೊಳ್ತಾ, ಆ ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ತಾ, ಅವರ ಪರಿಸ್ಥಿತಿ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಹೋದ ಹಾಗೆ ಬಾಲ್ಯದಲ್ಲಿ ಯಾಕೆ ನೀನು ಹೀಗೆ ಮಾಡಿದೆ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಅದಕ್ಕೆ ಅವಲೋಕನ ಬಹಳ ಮುಖ್ಯ. ಇನ್ನು ಬಾಲ್ಯದಲ್ಲಿ ಬಹಳ ದೊಡ್ಡ ಗಾಯ ಬಿಟ್ಟು ಹೋಗೋದು, ಅಬಂಡನ್ ಫೀಲಿಂಗ್ ಅಂತ ಹೇಳ್ತಾರೆ. ಕೆಲಸದ ನಿಮಿತ್ತನೋ ಅಥವಾ ಯಾವುದೋ ಒತ್ತಡದಿಂದ ತಂದೆ ಅಥವಾ ತಾಯಿ, ಎಸ್ಪೆಷಲಿ ತಾಯಿ, ಮಗುವನ್ನು ಬಿಟ್ಟು ಹೋದಾಗ ಅಥವಾ ದೂರ ಇರಬೇಕಾದ ಅನಿವಾರ್ಯತೆ ಇದ್ದಾಗ, ಓ ನಾನು ಇವರಿಗೆ ಮುಖ್ಯ ಅಲ್ವಾ, ನನಗೇನಾದರೂ ಆದರೆ ಯಾರಿದ್ದಾರೆ, ಇವರಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ, ಈ ರೀತಿಯ ಭಾವನೆ ಮೂಡ್ತಾ ಹೋಗುತ್ತೆ. ಆಗ ಈ ದೊಡ್ಡವನಾದ ಮಗು ತನ್ನ ಬಾಲ್ಯದಕ್ಕೆ ಸಂಬಂಧಪಟ್ಟ ಘಟನೆಗಳು ಈಗಲೂ ಕಾಡ್ತಾ ಇದ್ದಾಗ, ಹೇಳಿದ್ನಲ್ಲ ಫಸ್ಟ್ ಹೇಳಿದ ಉದಾಹರಣೆ, ಆ ಉದಾಹರಣೆಯಲ್ಲಿ ತಂದೆ ತಾಯಿ ಅಥವಾ ಪೋಷಕರಿಗೆ ಯಾವುದೋ ಒತ್ತಡ ಇತ್ತು, ಅವ್ರ ಬಾಲ್ಯ ಯಾವುದೋ ಇತ್ತು, ಅವರ ಮನಸ್ಥಿತಿ ಯಾವುದೋ ಇತ್ತು, ಅದನ್ನು ಈ ದೊಡ್ಡ ಮಗು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ, ಅವಲೋಕಿಸ್ತಾ ಇಲ್ಲ. ಇನ್ನೂ ಮಗುವಾಗಿಯೇ ಇದೆ. ಅದು ಈಗ ದೊಡ್ಡವನಾದಾಗ ಆ ಸಂಬಂಧಪಟ್ಟವರನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ, ಅವಲೋಕಿಸ್ತಾ ಹೋದಾಗ ಅರ್ಥ ಆಗ್ತಾ ಹೋಗುತ್ತೆ. ಎಸ್, ಈ ಕಾರಣಗಳಿಂದಾಗಿ ಅವರು ಅವತ್ತು ಹಾಗೆ ಯೋಚನೆ ಮಾಡಿದ್ರು. ನಾನು ಪರಿತ್ಯಕ್ತಳಲ್ಲ, ನಾನು ಬೇಡದೆ ಹೋದವಳಲ್ಲ, ನಾನು ಬೇಡದೆ ಹೋದವನಲ್ಲ. ಅವರ ಪರಿಸ್ಥಿತಿ ಹಾಗಿತ್ತು, ಅವರ ಮನಸ್ಥಿತಿ ಹಾಗಿತ್ತು, ಅವರು ನನ್ನ ಹಾಗೆಯೇ ಮಗುವಾಗಿದ್ದವರು. ಈ ರೀತಿಯ ಅರಿವು ಮೂಡ್ತಾ ಹೋಗುತ್ತೆ. ಆವಾಗ ಈ ಬಾಲ್ಯದಲ್ಲಿ ಬಿಟ್ಟು ಹೋದ ಭಾವ, ಬೇಕಾಗಿಲ್ಲ ನಾನು ಅನ್ನುವ ಭಾವನೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಥರ ಬಾಲ್ಯದ ಮತ್ತೊಂದು ಕಾಡುವ ಘಟನೆಗಳು, ಓರಿಗೆಯವರೊಂದಿಗೆ ಹೋಲಿಸೋದು, ಅಣ್ಣ ಅಥವಾ ತಮ್ಮನಿಗೆ ಹೋಲಿಸೋದು, ತಂಗಿ ಅಥವಾ
ಅಕ್ಕನಿಗೆ ಹೋಲಿಸೋದು, ಈ ಹೋಲಿಸುವ ನೋವು. ಈ ಹೋಲಿಸುವ ನೋವಲ್ಲಿ ಕೂಡ ಯಾಕೆ ನೀನು ಹಾಗೆ ಮಾಡಿದೆ, ನನಗೊಂದೇ ಯಾಕೆ ಹಾಗಾಗಿತ್ತು, ನನಗೊಂದೇ ಯಾಕೆ ಹೀಗೆ ಮಾಡಿದೆ, ಈ ಥರ ಪ್ರಶ್ನೆಗಳಿಗೆ ಮನಸ್ಸು ಹೋಗಿ ನಿಲ್ಲುತ್ತೆ. ಸಂಬಂಧಗಳು ಈ ರೀತಿ ನಿರ್ಣಾಯಕವ ಪಾತ್ರವನ್ನು ವಹಿಸುತ್ತವೆ. ಯಾಕೆಂದರೆ ದೊಡ್ಡವರಾಗ್ತಾ ಇದ್ದ ಹಾಗೆ ದಾಯಾದಿಗಳಾಗುವ ಎಷ್ಟೋ ಸಹೋದರ ಪ್ರೇಮಗಳಲ್ಲಿ ಈ ಒಂದು ದೋಷ ಇರುತ್ತೆ. ಅದು ಬಾಲ್ಯದ ದೋಷ. ಬಾಲ್ಯದಲ್ಲಿ ರೂಪುಗೊಂಡ ಭಾವನೆಗಳ ಅಭಾವ. ಇಲ್ಲಿ ಮನುಷ್ಯ ಮಗುವಾಗೇ ಇರ್ತಾನೆ ಅನ್ನೋದನ್ನು ನಾವು ಗಮನಿಸ್ತೀವಿ. ಮಗು ದೊಡ್ಡವನಾಗ್ತಾ ಹೋಗಬೇಕು ಅಂದರೆ ಆ ವ್ಯಕ್ತಿ ತನ್ನ ಬಾಲ್ಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು, ಅವರ ಭಾವನೆಗಳನ್ನು, ಅವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡು ಧನಾತ್ಮಕವಾಗಿದ್ದರೆ ತೆಗೆದುಕೊಂಡು ಋಣಾತ್ಮಕವಾದರೆ ಅಲ್ಲಿಗೆ ಬಿಟ್ಟು ಮುಂದೆ ಹೋಗುವುದನ್ನು ಕಲಿತಾ ಹೋಗ್ತಾನೆ. ಕಲಿತಾ ಹೋಗ್ತಾ ಇದ್ದ ಹಾಗೆ ಅಲ್ಲಿ ನೋವು, ನಿರಾಸೆ, ದುಃಖ ಇವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಷಮಿಸುವುದು ಸುಲಭ ಆಗುತ್ತೆ, ನೆನಪಿದ್ರೂ ನೋವಾಗೋದಿಲ್ಲ. ಇದು ಅವಲೋಕನದ ಶಕ್ತಿ. ಹಾಗಾಗಿ ಬಾಲ್ಯದಲ್ಲಿ ಸಂಬಂಧಗಳಲ್ಲಿ ಈ ಥರ ಬಿಟ್ಟು ಹೋದ ಅನುಭವ ಆದ ವ್ಯಕ್ತಿ ದೊಡ್ಡವನಾದ ಹಾಗೆ ಕಳೆದುಕೊಳ್ಳುವ ಭಯದಿಂದ ನರಳುತ್ತಾ ಇರ್ತಾನೆ. ನನ್ನನ್ನು ನೀನು ಬಿಟ್ಟು ಹೋಗೋದಿಲ್ವಾ, ನೀನು ಯಾವಾಗಲೂ ನನ್ನ ಜೊತೆಗೆ ಇರ್ತೀಯಾ ಅಂತ ತನ್ನ ಸಂಗಾತಿಯನ್ನು ಕೇಳ್ತಾ ಇರ್ತಾಳೆ. ಹೊರಗೆ ಕೇಳದೆ ಹೋದ್ರೂ ಒಳಗಡೆಯಿಂದ ಹೇಳ್ತಾ ಇರ್ತಾನೆ. ಈ ಭಾವನೆಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತವೆ. ಆದ್ದರಿಂದ ಈ ಅವಲೋಕನ ಯಾರನ್ನು ಆರೋಪ ಮಾಡೋದಕ್ಕಲ್ಲ, ಅಥವಾ ನಮ್ಮನ್ನು ನಾವು ದೂಷಿಸಿಕೊಳ್ಳೋದಕ್ಕಲ್ಲ, ನಮ್ಮ ಬಾಲ್ಯದ ನೋವುಗಳನ್ನು ಹೆಕ್ಕಿಕೊಂಡು ಅಳೋದಕ್ಕಲ್ಲ. ಆ ಅಳುವಿನ ಹಿಂದೆ, ಆ ನೋವಿನ ಹಿಂದೆ ಇರುವ ಗಾಯಗಳನ್ನು ಗುರುತಿಸಿ ಅವುಗಳಲ್ಲಿರುವ ಪಾತ್ರಗಳ ಪರಿಸ್ಥಿತಿ, ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಆ ನೋವುಗಳಿಗೊಂದು ಉತ್ತರವನ್ನು, ಶಮನವನ್ನು, ಪರಿಹಾರವನ್ನು ನೋಡುವ ಯತ್ನ, ಅದು ಅವಲೋಕನ. ಹೌದು ಆಗಿದ್ದರೆ, ಇಲ್ಲಿವರೆಗೆ ನಿಮ್ಗೆ ಇಷ್ಟ ಆಗಿದ್ದರೆ ಮುಂದಿನ ಸಂಚಿಕೆಯಲ್ಲೂ ಜೊತೆಯಾಗಿರಿ. ಸಿಗ್ತೀನಿ. ನಮಸ್ಕಾರ.